ಹಲೋ ಫ್ರೆಂಡ್ಸ್, ಇವತ್ತು ನಾನು ಶನಿ ಮೀನ ರಾಶಿಯಲ್ಲಿ ಇರೋದರಿಂದ ಇವರ ಟೈಮ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಮೀನ ರಾಶಿಯಲ್ಲಿ ಶನಿ ಇರೋದರಿಂದ ತುಂಬ ಡಿಫಿಕಲ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ಮಕಾರಕವಾಗಿರ್ತಕ್ಕಂಥ ಶನಿ 12ನೇ ಮನೆ ಆಗಿರೋ ಮೀನ ರಾಶಿಯಲ್ಲಿ ಬಂದಾಗ ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ಕೋರ್ಟ್ ಸಮಸ್ಯೆಗಳು, ಜಮೀನು ವ್ಯಾಜ್ಯ, ಕುಟುಂಬದಲ್ಲಿ ಕಲಹ ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ ಶನಿ ಬಂದ್ಬಿಟ್ಟು ಅವನು ಕರ್ಮಕಾರಕನಾಗಿದ್ದಾನೆ. ಸೊ ನೀವು ಮೀನರಾಶಿಯವರು ತುಂಬ ಹುಷಾರಾಗಿರಬೇಕು. ಎಸ್ಪೆಷಲಿ ನಾನು ಹೇಳೋದೇನೆಂದರೆ, ನದಿಗಳ ಹತ್ರ ಈಜಾಡೋದು, ಸಮುದ್ರ ಇಂಥ ಜಾಗಗಳು ಹೋಗೋದನ್ನು ಮಾಡಬೇಡಿ ದಯವಿಟ್ಟು, ಶನಿ ಮೀನರಾಶಿಯಲ್ಲಿರೋವರೆಗೂ. ಹಾಗೆ ಕುಟುಂಬದಲ್ಲಿ ಯಾರೇ ಸ್ವಲ್ಪ ಒಂದು ಎಕ್ಸ್ಟ್ರಾ ಮಾತಾಡಿದ್ರು ನೀವು ತಿರ್ಗಾ ಅದಕ್ಕೆ ಎದುರುತ್ತರ ಕೊಡುವಂಥದ್ದು ಇಂಥ ಕೆಲಸಗಳನ್ನ ಮಾಡಬೇಡಿ. ಯಾಕಂದರೆ ನಿಮಗೆ ತಿರುಗಿ ಬೀಳುತ್ತೆ. ಹಾಗೆಯೇ ಎಲ್ಲೂ ಜಗಳ ಮಾಡ್ತಕ್ಕಂಥದ್ದು, ಆಮೇಲೆ ಮಾಂಸ ತಿಂಬೋದನ್ನು ಶನಿ ಮೀನರಾಶಿ ಬಿಡೋವರೆಗೂ ಮಾಂಸ ತಿಂಬೋದನ್ನು ನಿಲ್ಲಿಸಿ. ಮತ್ತು ನೈಟ್ ಟೈಮ್ ಓಡಾಡೋದು ಅವೆಲ್ಲವನ್ನು ಮಾಡಬೇಡಿ. ಯಾಕಂದರೆ ಶನಿ ಮೀನರಾಶಿಯಲ್ಲಿ ಬಂದಾಗ ಅವನ ಎಫೆಕ್ಟ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಅದು 12ನೇ ಮನೆ. ಎಸ್ಪೆಷಲಿ ಫುಡ್ಡಲ್ಲಿ ತುಂಬ ಹುಷಾರಾಗಿ ನೀವು ಊಟ ಮಾಡಬೇಕಾಗುತ್ತೆ. ಸಿಕ್ಕದೆ ತಿನ್ನೋದು, ಹೋಟೆಲಲ್ಲಿ ತಿನ್ನೋದು, ಹೊರಗಡೆ ತಿನ್ನೋದು ದಯವಿಟ್ಟು ಇದನ್ನು ಮಾಡಬೇಡಿ. ಡ್ರಿಂಕ್ಸ್ ಮಾಡೋರಾಗಲಿ ಇನ್ನೊಂದು ಮಾಡೋರಾಗಲಿ ಅವನ್ನ ಸ್ವಲ್ಪ ದಿನ ಬಿಡಬೇಕು. ತುಂಬ ಡೇಂಜರಸ್ ಟೈಮ್ ಇದು. ಶನಿ ಮೀನರಾಶಿಯಲ್ಲಿದ್ದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟೈಮ್. ಅರ್ಥ ಮಾಡ್ಕೊಳ್ಳೋರು, ಗುರು ಜ್ಞಾನ, ಯಾರಿಗೆ ಗುರು ಚೆನ್ನಾಗಿರುತ್ತೆ ಅವರು ಇದನ್ನು ಗ್ರಹಿಸಿ ಇಂದ್ರಿಯ ಅಂದರೆ ಸೆನ್ಸ್ ಆರ್ಗನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಇದ್ದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ದಯವಿಟ್ಟು ಮೀನರಾಶಿಯವ್ರಿಗೆ ನಾನು ಹೇಳೋದೇನೆಂದರೆ, ಶನಿ ಇನ್ನು 2028 ಏಪ್ರಿಲ್ 12ವರೆಗೂ ಅವನು ಮೀನರಾಶಿ ಬಿಡಲ್ಲ. ಯಾಕಂದರೆ ಅವನು ರೆಟ್ರೋಗ್ರೇಡ್ ಆಗ್ತಾನೆ, ಒನ್ ಟೈಮ್ ಮೂವ್ ಆಗ್ತಾನೆ. ತುಂಬ ಲೇಟ್ ಆಗುತ್ತೆ ಅವನು ಮೀನರಾಶಿ ಇಂದ ಮುಂದೆ ಹೋಗೋದು. ಸೊ ಪ್ಲೀಸ್ ಹುಷಾರಾಗಿರಿ. ಯಾಕಂದರೆ ಮೀನರಾಶಿಯೋದು 12ನೇ ಮನೆಗೆ ಬರುತ್ತೆ. ಫಸ್ಟ್ ಆಫ್ ಆಲ್ ಅಲ್ಲಿ ಶನಿ ಏನಾದರೂ ಬಂದರೆ ತುಂಬ ಕಷ್ಟ. ಏನೇ ಕರ್ಮ ನೀವು ಮಾಡಿದ್ರು, ತುಂಬ ಒಳ್ಳೆಯ ವ್ಯಕ್ತಿಗಳಾದರೆ ನಿಮಗೇನು ತೊಂದರೆ ಆಗೋಲ್ಲ. ಒಳ್ಳೆಯ ವ್ಯಕ್ತಿಗಳು ಅಂದರೆ ನೀವು ಯಾವುದೇ ಒಳ್ಳೆಯ ವ್ಯಕ್ತಿಗಳು ಅಂತಿದ್ದಂಗೆ ನಾವೆಲ್ಲರೂ ಒಳ್ಳೆಯರೇ ಅಂತ ಹೇಳ್ತೀರ, ಆ ಥರ ಅಲ್ಲ. ನೀವು ತಿನ್ನೋದ್ರಲ್ಲಿ, ನಿಮ್ಮ ನೋಟದಲ್ಲಿ, ನಿಮ್ಮ ಕೆಲಸದಲ್ಲಿ ಎಲ್ಲದರಲ್ಲೂ ನೀವು ಕಂಟ್ರೋಲಲ್ಲಿ ಇದ್ದೀರಾ ಅಂದರೆ ನೀವು ಸೇಫ್ ಆಗಿದ್ದೀರಾ ಅಂತ ಅರ್ಥ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟೈಮ್. ಮೀನರಾಶಿಯವರು ಪರಿಹಾರ ಅಂದರೆ ಮೀನರಾಶಿಯವರು ಆದಷ್ಟು ಶಿವ ಪೂಜೆ ಮಾಡಿ. ಯಾಕಂದರೆ ಜಲರಾಶಿಯಾಗಿರೋದ್ರಿಂದ ಅದು ಒಳ್ಳೆಯದು. ಹಾಗೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲಿಗೆ ಭೇಟಿ ಕೊಟ್ಟು ಪೂಜೆ ಅರ್ಚನೆಗಳನ್ನು ಮಾಡಿಸಿ. ಮುಖ್ಯವಾಗಿ ಮೀನರಾಶಿಯವರು ಯಾವುದೇ ಕಾರಣಕ್ಕೂ ಜಗಳಗಳನ್ನ ಮಾಡ್ಕೊಳಕ್ಕೋಗ್ಬಿಡಿ. ತುಂಬ ಲಾಂಗ್ ದಿನ ಅದೇ ಕಂಟಿನ್ಯೂ ಆಗುತ್ತೆ. ಬೇಜಾರು ಮಾಡ್ಕೊಳ್ಳೋದು, ಮನೇಲಿ ಯಾರೋ ಏನೋ ಅಂದರು ಅಂತ ತಿರ್ಗಿ ಅವ್ರ ಮೇಲೆ ಏನೋ ಮಾತಾಡೋದು, ಇವೆಲ್ಲ ಮಾಡೋಕ್ಕೋಗ್ಬೇಡಿ. ಸುಮ್ಮನಿದ್ಬಿಡಿ, ಕೋಪಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.